ಮೀಟರ್ ದಂಧೆಕೋರರ ಮೇಲೆ ಅವಳಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 7 ಪ್ರಕರಣ ದಾಖಲಾಗಿದ್ದು 25 ಜನ ಮೀಟರ್ ದಂಧೆಕೋರರನ್ನು ಬಂಧಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಪ್ರಾಪ್ತ ವಿದ್ಯಾರ್ಥಿಗಳನ್ನು ಮೀಟರ್ ದಂಧೆಗೆ ಬಳಸಿಕೊಳ್ಳುತ್ತಿರುವ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಅವಳಿ ನಗರದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 7 ಪ್ರಕರಣಗಳು ದಾಖಲಾಗಿವೆ. ಧಾರವಾಡದ ವಿದ್ಯಾನಗರ ಠಾಣೆಯ ವ್ಯಾಪ್ತಿಯಲ್ಲಿ 2 ಪ್ರಕರಣ ದಾಖಲಾಗಿದ್ದು 4 ಜನರನ್ನ ಬಂಧನ ಮಾಡಲಾಗಿದೆ. ಮತ್ತೊಂದೆಡೆ ಧಾರವಾಡ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಪ್ರಕರಣ ದಾಖಲು ಮಾಡಿ 4ರನ್ನ ಬಂಧನ ಮಾಡಲಾಗಿದೆ. ಧಾರವಾಡ ಉಪನಗರ ಠಾಣೆಯ ವ್ಯಾಪ್ತಿಯಲ್ಲಿ 2 ಪ್ರಕರಣ ದಾಖಲು ಮಾಡಿ 5ರನ್ನ ಬಂಧನ ಮಾಡಲಾಗಿದೆ ಎಂದರು. ಇನ್ನು ಬೆಂಡಿಗೇರಿ ಠಾಣಾ ವ್ಯಾಪ್ತಿಯಲ್ಲಿ 1 ಪ್ರಕರಣ ದಾಖಲಿಸಿ 12 ಜನರನ್ನ ಬಂಧನ ಮಾಡಿ ಬಂಧಿತರಿಂದ 10 ಬೈಕ್ ಮತ್ತು 10 ಮೊಬೈಲ್ ಫೋನ್ ವಶಕ್ಕೆ ಪಡೆದಿದ್ದೇವೆ ಎಂದು ಮಾಹಿತಿ ನೀಡಿದರು. ವೈಕೆ ಕುಂದಗೋಳ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ. ಮಾಹಿತಿ ಇತ್ತು, ಅದರ ಮೇಲೆ ನಮ್ಮ ಅಧಿಕಾರಿಗಳಿಗೆ ಹೆಚ್ಚೆಚ್ಚು ಸಾರ್ವಜನಿಕರನ್ನ ಸಂಪರ್ಕ ಮಾಡಿ ಏನಾದರೂ ಈ ಥರ ತೊಂದರೆ ಇದೆಯಾ ಅಂತ ಪರಿಶೀಲನೆ ಮಾಡಿ ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ವಿದ್ಯಾಗಿರಿ ಪೊಲೀಸ್ ಠಾಣೆ, ಶಹರ ಪೊಲೀಸ್ ಠಾಣೆ ಮತ್ತು ಉಪನಗರ ಪೊಲೀಸ್ ಠಾಣೆ, ಧಾರವಾಡ ಉಪವಿಭಾಗದ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 6 ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ದಾಖಲಾಗಿದೆ. ಎಕ್ಸ್ಟಾರ್ಷನ್ ಅಂದರೆ ಹಣ ಕೊಟ್ಬಿಟ್ಟು 10,000 ಕೊಟ್ಟರೆ 20,000 ಕೊಡಬೇಕು ಅನ್ನುವಂಥದ್ದು, ವರ್ಷಾನುಗಟ್ಲೆಯಿಂದ ಅವ್ರಿಗೆ ಹಣ ಕೊಟ್ಟರು ಇನ್ನೂ ಅಸಲೇ ತೀರಿಲ್ಲ ನಿಂದು ಅಂತಂದು ಹೇಳುವಂಥದ್ದು. ಅದೇ ರೀತಿ ಇನ್ನು ಬೇರೆ ಬೇರೆ ರೀತಿ ಬೆದರಿಕೆ ಹಾಕುವಂಥದ್ದು, ಗಾಡಿ ಸೀಸ್ ಮಾಡ್ಕೊಳೋದು, ಪ್ರಾಪರ್ಟಿ ಸೀಸ್ ಮಾಡ್ಕೊಳೋದು, ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಳೋಂಥದ್ದು, ಈ ಥರದ್ದೇನು ಸಾರ್ವಜನಿಕರಿಗೆ ಸುಲಿಗೆ ಮಾಡುವಂಥದ್ದು, ತೊಂದರೆ ಕೊಡುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಆಮೇಲೆ ಕೆಲವು ಸಂದರ್ಭದಲ್ಲಿ ಎತ್ತಕೊಂಡೋಗಿ ಅವ್ರನ್ನ ಅಕ್ರಮವಾಗಿ ಬಂಧನದಲ್ಲಿಡುವಂಥದ್ದು, ಈ ಎಲ್ಲ ಚಟುವಟಿಕೆಗಳಲ್ಲಿ ಗುರುತಿಸ್ಕೊಂಡಿರೋರ ಗುರಿಯಾಗಿ ಇರಿಸಿಕೊಂಡು ನಾವು ಈ ಒಂದು ಕಾರ್ಯಾಚರಣೆ ಮಾಡಿದ ಹಿನ್ನೆಲೆಯಲ್ಲಿ ಧಾರವಾಡ ಉಪವಿಭಾಗದ 3 ಪೊಲೀಸ್ ಠಾಣೆಯಲ್ಲಿ ಒಟ್ಟು 6 ಪ್ರಕರಣಗಳು ದಾಖಲಾಗಿದೆ. ಮತ್ತು ಸುಮಾರು 12 ಜನ ಆರೋಪಿಗಳನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ, ವಿಚಾರಣೆಗೊಳಪಡಿಸಿದ್ವಿ. ಮತ್ತು ಅವರು ಈ ಕೃತ್ಯಗಳಲ್ಲಿ ಭಾಗಿಯಾಗಿ ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ವಿ. ಇದರಲ್ಲಿ 2 ಮಹಿಳೆಯರು ಕೂಡ ಒಳಗೊಂಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾಗಿರಿ, ಧಾರವಾಡ ನಗರ, ಧಾರವಾಡ ಸಬರ್ಬನ್ ಮತ್ತು ಬೆಂಡಿಗೇರಿ ಪೊಲೀಸ್ ಸ್ಟೇಷನ್, ಈ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 7 ಪ್ರಕರಣಗಳಲ್ಲಿ ಒಟ್ಟು 24 ಜನ ಆರೋಪಿಗಳನ್ನು ನಾವು ಸಾರ್ವಜನಿಕರಿಗೆ ಬೆದರಿಕೆ ಹಾಕಿ ಸುಲಿಗೆ ಮಾಡಿ ಹಣ ವಸೂಲಿ ಮಾಡ್ತಿದ್ದಂಥವ್ರನ್ನ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇವರಲ್ಲಿ ವೆಪನ್ಸ್ ಅಂದರೆ ಇವೆ, ಚಾಕು, ಚೂರಿ, ಮಚ್ಚು ಇಂಥವೆಲ್ಲ ಇಟ್ಕೊಂಡು ಏನಾಗುತ್ತೆ, ಹಣ ಕೊಟ್ಟ ಮೇಲೆ ಹಣ ರಿಕವರಿ ಮಾಡಬೇಕಲ್ಲ. ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಈ ಸ್ವಲ್ಪ ರೌಡಿ ಎಲಿಮೆಂಟ್ಸ್ಗಳು ಇಂಥವ್ರನ್ನೆಲ್ಲ ಉಪಯೋಗಿಸ್ಕೊಂಡಿರುವಂಥದ್ದು ಕೂಡ ಕಂಡು ಬಂದಿದೆ. ಯಾರ್ಯಾರು ಆ ಒಂದು ಕೃತ್ಯದಲ್ಲಿ ತೊಡಗಿದ್ರು ಅಂಥವ್ರನ್ನ ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದೀವಿ. ಮತ್ತು ಇದರಲ್ಲಿ ಭಾಳ ಆಭಾಸ ಆಗುವಂಥ ವಿಚಾರ ಅಂತಂದರೆ ಅಪ್ರಾಪ್ತ ಬಾಲಕರನ್ನು ಉಪಯೋಗಿಸ್ಕೊಂಡು ಬೆದರಿಕೆ ಹಾಕುವಂಥದ್ದು, ಮತ್ತು ಅಪ್ರಾಪ್ತ ಬಾಲಕರನ್ನ ಟಾರ್ಗೆಟೆಡ್ ಆಗಿ ಇವರು ಸಾಲ ಕೊಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಒಟ್ಟು ನಮಗೆ ಸಾಲದ ವ್ಯವಹಾರ ನಮೂದಿಸಿರುವಂಥ ದಾಖಲೆಗಳು, ಮತ್ತು 10ಕ್ಕೂ ಹೆಚ್ಚು ಮೊಬೈಲ್ಗಳು, 8 ದ್ವಿಚಕ್ರ ವಾಹನಗಳು, ಹರಿತವಾದ 2 ಆಯುಧಗಳು, ಅದೇ ರೀತಿ ಖಾಲಿ ಚೆಕ್ಗಳು, ಬಾಂಡ್ ಪೇಪರ್ಸು, ಮತ್ತು ಪ್ಲೆಡ್ಜ್ ಮಾಡಿಕೊಂಡು ಅಡ ಇಡಿಸ್ಕೊಂಡಿದ್ದಂಥ ಕೆಲವು 2 ವೀಲರ್ಸು, ಇಷ್ಟೆಲ್ಲ ಸೇರಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಕಡೆಯಿಂದ ಅವ್ರು ಮಾಡ್ತಿದ್ದ ವ್ಯವಹಾರ, ಅವ್ರು ಎಷ್ಟು ಹಣ ಕೊಟ್ಟಿದ್ರು, ಎಷ್ಟು ರಿಕವರಿ ಮಾಡಿದ್ರು, ಇನ್ನು ಎಷ್ಟು ಹಣ ಕೊಡಬೇಕು ಅನ್ನೋವಂಥದ್ದು. ಆಮೇಲೆ ಇವೆಲ್ಲ ಅನ್ಲೈಸೆನ್ಸ್. ನಾನು ಮೊನ್ನೆ ಕೂಡ ಹೇಳಿದ್ದೆ, ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಮಾಡಬೇಕು ಅಂತಂದರೆ ಮನಿ ಲೆಂಡಿಂಗ್ ಇರ್ಬೋದು, ಅದು ಲೇವಾದೇವಿ ಇರ್ಬೋದು, ಪಾನ್ ಬ್ರೋಕರೇಜ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಣಕಾಸಿನ ಸಂಸ್ಥೆಗಳು ನಡೆಸುವಂಥದ್ದು ಏನಿದೆ, ಇದು ಬೇರೆ ಬೇರೆ ಇಲಾಖೆಗಳ ಅಡಿಯಲ್ಲಿ ಪರ್ಮಿಷನ್ ತೊಗೊಂಡು ರಿಜಿಸ್ಟರ್ ಮಾಡಿಕೊಂಡು ಲೈಸೆನ್ಸ್ ತೊಗೊಂಡು ಮಾಡಬೇಕಾಗಿದೆ. ಅದು ಯಾವುದೂ ಇಲ್ಲದೆ ಅಕ್ರಮವಾಗಿ ಮಾಡ್ತಾ ಇದ್ದಿದ್ದು. ಮತ್ತು ಈ ಅಕ್ರಮವಾಗಿ ಮಾಡೋದ್ರ ಜೊತೆಗೆ ಅಕಸ್ಮಾತ್ ಯಾರಾದರೂ ಕೊಡಲಿಲ್ಲ ಅಂತಂದರೆ ಅವ್ರನ್ನ ಬೆದರಿಸಲಿಕ್ಕೆ ಒಂದು ಪುಡಿ ರೌಡಿಗಳ ಗುಂಪನ್ನು ಕಟ್ಕೊಂಡು ಕೂಡ ಆ ಏರಿಯಾದಲ್ಲಿ ಡಾಮಿನೇಟ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಂಥವ್ರು ಕೂಡ ಇದರಲ್ಲಿ ಒಳಗೊಂಡಿದ್ದಾರೆ. ಇದು 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಮೇಲೆ ಮಾಡಿರುವಂಥ ಕ್ರಮ. ಇನ್ನು ಎಲ್ಲ ಪೊಲೀಸ್ ಠಾಣೆಯಲ್ಲೂ ನಮಗೆ ಸಾಕಷ್ಟು ಫಿರ್ಯಾದಿಗಳು ಬರ್ತಾ ಇದ್ದಾವೆ. ಅವರು ಕೊಟ್ಟಿದ್ದು ಕಂಪ್ಲೇಂಟ್ ಫಾರ್ಮೇಟ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಅಡ್ವೊಕೇಟ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು
ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.